ನಾನು ಹೇಳಿದ್ ನೀವು ಹೇಳಿದ್ರಿ ಇವ್ರಿಗೇನು ಅಂತಃಕರಣ ಇಲ್ಲ, ಹೃದಯವಂತಿಕೆ ಇಲ್ಲ, ಈ ತರ ಮಾಡ್ಬೇಕು ಅಂತ ಹೇಳಿದ್ರಲ್ಲಪ್ಪ. ನಿಮ್ಮ ಹೃದಯವಂತಿಕೆ ಎಲ್ಲಿ ಹೋಗಿತ್ತು? 2021-22ರಲ್ಲಿ ಎಷ್ಟು ತಾಯಂದ್ರಿಗೆ ಸಮಸ್ಯೆ ಆಗಿದೆ ಗೊತ್ತಾ? 2186 ಜನಕ್ಕೆ 31 ಜಿಲ್ಲೆಯಲ್ಲಿ. ಒಂದು ನಿಮಿಷ ಇಟ್ಕೊಳ್ಳಿ. 2022-23ರಲ್ಲಿ ಆಗಿರ್ತಕ್ಕಂಥದ್ದು 2061 ಆಗಿದೆ. ಒಟ್ಟಾಗಿ ನಿಮ್ಮ ಪೀರಿಯಡ್ ಅಲ್ಲಿ ಆಗಿರ್ತಕ್ಕಂಥದ್ದು 2 ವರ್ಷಕ್ಕೆ ಫೈನಾನ್ಷಿಯಲ್ ಇಯರ್ಗೆ 4247 ತಾಯಂದಿರಿಗೆ ಈ ಸಮಸ್ಯೆಗಳಾದಾಗ ನಿಮ್ಮ ಅಂತಃಕರಣ ಎಲ್ಲೋಗಿ? ಒಂದ್ ನಿಮಿಷ, ಅಂತಃಕರಣ ಎಲ್ಲೋಗಿತ್ತು? ಇವತ್ತಾಗಿರ್ತಕ್ಕಂಥ ಒಂದ್ ನಿಮಿಷ. ಹಾಗಾಗಿ ನಿಮ್ಗೆ ನನ್ನ ಹತ್ರ ಇದೆ. ಮಾತಾಡ್ತೀನಿ. ತಾಯಂದರಿಗೆ ತೊಂದರೆ ಆಗಿದೆ, ಸತ್ತಿದ್ದಾರೆ. ನಾ ಸತ್ತದ ಕನ್ನಡದ ಭಾಷೆ ಗೊತ್ತಿಲ್ಲ ನನಗೆ. ಕೇಳಿಲ್ಲ. ತಾಯಿ ಮರಣದ ಪ್ರಮಾಣ, ತಾಯಿ ಪ್ರಮಾಣ ಪತ್ರ ನೋಡಿ. ತಾಯಿ ಮರಣ ಪ್ರಮಾಣ ಮಾಡಬೇಡಿ ದಯವಿಟ್ಟು. ನಾನು ಮಿಸ್ಲೀಡ್ ಮಾಡ್ಲಿಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ನಿಮಗೆ ನಿಮ್ ತಾಯಂದರಿಗೆ ಇವತ್ತು 5 ಜನ ತೀರ್ಕೊಂಡಿರೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅನುಕಂಪ ತೋರಿಸಿ ಪ್ರಯೋಜನ ಇಲ್ಲ. ಅವ್ರು ಸಾಯಬಾರ್ದಾಗಿತ್ತು, ನೋಡ್ಬೇಕಾಗಿತ್ತು. ಎಲ್ಲ ರಾಜ್ಯ ಸರ್ಕಾರಗಳ ಕರ್ತವ್ಯ, ಕೇಂದ್ರ ಸರ್ಕಾರದ ಕರ್ತವ್ಯ. ಯಾಕಂದ್ರೆ ಅವ್ರು ಕೇವಲ ಮತದಾರರಲ್ಲ, ಅವ್ರ ಮನುಷ್ಯರು ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಆ ಹೃದಯವಂತಿಕೆ ನಿಮ್ಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು 4.7 ಲಕ್ಷ ಕೋಟಿಗಳಷ್ಟು ಟ್ಯಾಕ್ಸ್ ತಗೊಳ್ತಾರೆ. ನಮ್ಗೆ ಕೊಡಬೇಕು, ಪಾಲ್ ಕೊಡಬೇಕ್ರಿ. ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ ಮಾಡ್ಬೇಕ್ರಿ. ಹಾಸ್ಪಿಟಲ್ ಮೇಲ್ದರ್ಜೆಗೆ ಏರಿಸಬೇಕ್ರಿ. ನೀವು ಕೊಡ್ಲಿಲ್ಲ, ನಾನು ಲೂಟಿ ಹೊಡ್ಕೊಂಡೋದವ್ರು ನೀವು. ಈ ರಾಜ್ಯ ಇದರಲ್ಲಿ ಹೆಲ್ತ್ ಕೇರ್ ಇಷ್ಟು ಹೀನಾಯ್ತು. ಯು ಆರ್ ನಾಟ್ ಗಿವನ್. ಸರ್, ವೈ ಇಸ್ ಇಟ್ ಟಾಕಿಂಗ್ ಇನ್ ಬಿಟ್ವೀನ್? ಹಿ ಹಸ್ ಗಾಟ್ ನೋ ಪೇಷೆಂಟ್. ಇಟ್ ಶೋಸ್ ದಟ್ ಇಸ್ ಸೋ ಇಲಿಟರೇಟ್. ಹಾಗಾಗಿ ನೀವು ಹೇಳ್ತಾ ಇರ್ತಾರೆ ಅವ್ರು ಮಾಡಿದ್ರು ಅಂತೇಳಿ ನೀವು ಮಾಡ್ಬಿಡ್ತೀರಾ? ನೀವೇನ್ ಮಾಡಿದ್ರೆ? ನಿಮ್ಮಲ್ಲಿ ಈಗ ತಪ್ಪುಗಳಾಗಿದೆಯಲ್ಲ, ಅವರು ತಪ್ಪು ಮಾಡಿದ್ರು, ಅವರನ್ನ ಸರ್ಕಾರದಿಂದ ದೂರ ಇಟ್ಟರು, ನಿಮ್ಮನ್ನ ತಂದ್ರು. ನೀವೇನ್ ಮಾಡಿದ್ರಿ? ಆಗಿದ್ರೆ ನಿಮಗೂ ಬಿಜೆಪಿಗೆ ಏನ್ ವ್ಯತ್ಯಾಸ ಆಗಿದ್ರೆ? ನೀವು ಕನ್ಸರ್ನ್ ಪಬ್ಲಿಕ್ ಪರವಾಗಿ ಮಾತಾಡ್ತಾ ಇದ್ರಿ, ನಾನು ಒಪ್ಕೊಂಡಿದ್ದೇನೆ. ನೀವೇನು ಸಲಹೆ ಸೂಚನೆಗಳು ಕೊಡ್ತಾ ಇದ್ರಿ, ಅವ್ರಿಗೆ ಇನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಖಂಡಿತವಾಗ್ಲೂ ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ನಮ್ಮ ಚಾನೆಲ್ ಮೂಲಕ ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂದ್ರೆ ವಿ ಶುಡ್ ನಾಟ್ ರನ್ ಅವೇ ಫ್ರಮ್ ದ ಪ್ರಾಬ್ಲಮ್. ರಾಜು, ಡೋಂಟ್ ಸ್ಟಾಪ್ ಮೈ ಫ್ಲೋ. ಡೋಂಟ್ ಸ್ಟಾಪ್. ಅಲ್ಲ, ಇರ್ಲಿ. ಈಗ ನಮ್ಮ ರಾಜ್ಯದಲ್ಲಿ ಹಾಸ್ಪಿಟಲ್ ಇನ್ಕ್ರೀಸ್ ಮಾಡು 4% ಅಂತ ಹೇಳಿದ್ರಲ್ಲ, ಹೆಲ್ತ್ ಕೇರ್ 4%. ಅದನ್ನ ಬೇಕಾದ್ರೆ 15% ಇರೋಣ. ನಮ್ಗೆ ಕೊಡಬೇಕಾದ ನಮ್ಮ ಪಾಲನ್ನ ಕೊಡದೇ ಇರ್ತಕ್ಕಂಥ, ನನಗೆ ಕೊಡದೇ ಇರ್ತಕ್ಕಂಥ ಪಾಲ್ ಯಾರು ತಿಂತಾ ಇರ್ತಕ್ಕಂಥ? ಯಾರು ದೊಡ್ಡದಾಗಿ ಲೂಟಿ ಹೊಡೆದವರು ಯಾರು? ಕೇಂದ್ರ ಸರ್ಕಾರ. ಕೊಡ್ಬೇಡ್ರಿ. ಒಂದ್ ನಿಮಿಷ, ಏನ್ ಮಾಡ್ತೀರಾ ಅದು ಹೇಳ್ರಿ. ನಾವು ಈ ತಾಯಂದಿರಿಗೆ ಕುಟುಂಬಗಳನ್ನ ಕೇರ್ ಮಾಡ್ತೀವಿ. ಹೂ ಆರ್ ಯು ಟು ಟಾಕ್? ನಿಮ್ಮಿಂದ ಆಗಿರೋದು ನಿಮ್ಮ ಸಿಸ್ಟಮ್. ಇನ್ನೊಂದೇಳ, ಈ ಕಂಪನಿ ಯಾವ ಕರ್ನಾಟಕದಲ್ಲಿ ಎಲ್ಲವರಿದ್ದು ಈ ಕಂಪನಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ. ಈಗ ಇದು ಲೈವ್ ದೃಶ್ಯ. ಜನತಾ ಪಾರ್ಟಿ ಒತ್ತಾರನಾಗಿದ್ದೀನಿ. ನಿಮ್ಮ ಸಂದರ್ಭದಲ್ಲಿ ಕಂಪನಿಗಳು ಮಾಹಿತಿಗಳು ಕೊಡ್ತಾ ಇಲ್ಲ. ಹೇಳ್ತಾ ಇದ್ದೀನಿ ಕೇಳಿ. ನಾವು ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದ ನಂತರ ಈಗ ದಿನೇಶ್ ಗುಂಡೂರಾವ್ ಅವರು ಯಾರೆಲ್ಲ ಎಲ್ಲೆಲ್ಲಿ ತೊಂದರೆಗಳಾಗಿದೆ ಅಲ್ಲೆಲ್ಲ ಕಡೆ ಭೇಟಿ ಕೊಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಇದು ದಿನೇಶ್ ಗುಂಡೂರಾವ್. ಅಲ್ಲಿಂದ ನೇರ 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 ಪ್ರಸಾರದಲ್ಲಿ 25 ಲಕ್ಷ ಮಿನಿಮಮ್ ಆದ್ರೂ ಕೊಡ್ಬೇಕು. ಅದಕ್ಕಿಂತ ಎಷ್ಟು ಬೇಕಿದ್ರೆ ಕೊಡಿ. 25 ಲಕ್ಷ ಆದ್ರೂ ಕೊಡ್ಬೇಕು. ಯಾಕೆ ಅಂತಂದ್ರೆ ಇತ್ತೀಚೆಗೆ ಪೊಲೀಸ್ ಅಧಿಕಾರಿ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ಯಾರದು? ಪೊಲೀಸ್ ಅಧಿಕಾರಿ ಒಬ್ರು ಪರಶುರಾಮ್ ಅಂತೇಳಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ದಲಿತ್ ಅನ್ನೋ ಕಾರಣಕ್ಕಾಗಿ ಟೀಕೆ ಮಾಡಿದ್ರು ಅಂತ ಹೇಳುವಾಗ ಓಡೋಡಿ 50 ಲಕ್ಷ ಬಿಡುಗಡೆ ಮಾಡಿದ್ರು. ಗುಡ್. ಆದ್ರೆ ಅಲ್ಲ, 50 ಲಕ್ಷ ಬಿಡುಗಡೆ ಮಾಡಿದ್ರು. ಆಮೇಲೆ ಒಂದ್ ನಿಮಿಷ ಸರ್, ಆಮೇಲೆ ಒಂದೇನಪ್ಪಾ ಅಂತಂದ್ರೆ ಅಲ್ಲಿ ಆ ಪದ ಬಳಕೆ ಇದೆಯಲ್ಲ, ಅದರ ಬಗ್ಗೆ ನಾವು ಬಹಳ ಜೋರಾಗಿ ಮಾತಾಡಿದ್ವಿ ನಾವು. ಯಾಕಂದ್ರೆ ನಾನು ಕೇಳಿದ್ದೆ ಪರಮೇಶ್ವರ್ ಅವರನ್ನ, ನೀವೇ ದಲಿತ್ ಅಂತ ಹೇಳ್ತೀರಿ, ಇನ್ನೊಬ್ಬ ದಲಿತ ಅಂತ ಹೇಳಿ ಅಷ್ಟೊಂದು ಟೀಕೆ ಮಾಡುವಾಗ 50 ಲಕ್ಷ ಕೊಟ್ಟರು ಓಕೆ, ಯಾವುದೋ ಒಂದು ಆಯ್ತು ಅನ್ನೋ ಕಾರಣಕ್ಕಾಗಿ ಇವರಿಗೆ ಯಾಕಿಲ್ಲ ಅಂತ ನಾನು ಕೇಳೋದು. ಅಂದ್ರೆ ಯಾರು ಧ್ವನಿ ಎತ್ತದೇ ಇದ್ದರೆ, ಅಥವಾ ನಿಮಗೆ ಜಾತಿ ಕಾರಣಕ್ಕಾಗಿ ನಿಮಗೆ ಓಟ್ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳುವಾಗ ಮಾತ್ರ ನೀವು ಹೋಗ್ತೀರಾ? ಇವರ ಬಗ್ಗೆ ಧ್ವನಿ ಎತ್ತಬೇಕಲ್ಲ. ಮಾತಾಡಿಸ್ತಾರೆ ನೋಡಿ, ನೇರ ಪ್ರಸಾರ ಇದು. ದಿನೇಶ್ ಗುಂಡೂರಾವ್ ಖಂಡಿತ. ನಾನು ಹೇಳಿದ್, ನೀವು ಹೇಳಿದ್ರಿ ಇವ್ರಿಗೇನು ಅಂತಃಕರಣ ಇಲ್ಲ, ಹೃದಯವಂತಿಕೆ ಇಲ್ಲ, ಈ ತರ ಮಾಡ್ಬೇಕು ಅಂತ ಹೇಳಿದ್ರಲ್ಲಪ್ಪ. ನಿಮ್ಮ ಹೃದಯವಂತಿಕೆ ಎಲ್ಲಿ ಹೋಗಿತ್ತು? 2021-22ರಲ್ಲಿ ಎಷ್ಟು ತಾಯಂದ್ರಿಗೆ ಸಮಸ್ಯೆ ಆಗಿದೆ ಗೊತ್ತಾ? 2186 ಜನಕ್ಕೆ 31 ಜಿಲ್ಲೆಯಲ್ಲಿ. ಒಂದು ನಿಮಿಷ ಇಟ್ಕೊಳ್ಳಿ. 2022-23ರಲ್ಲಿ ಆಗಿರ್ತಕ್ಕಂಥದ್ದು 2061 ಆಗಿದೆ. ಒಟ್ಟಾಗಿ ನಿಮ್ಮ ಪೀರಿಯಡ್ ಅಲ್ಲಿ ಆಗಿರ್ತಕ್ಕಂಥದ್ದು 2 ವರ್ಷಕ್ಕೆ ಫೈನಾನ್ಷಿಯಲ್ ಇಯರ್ಗೆ 4247 ತಾಯಂದಿರಿಗೆ ಈ ಸಮಸ್ಯೆಗಳಾದಾಗ ನಿಮ್ಮ ಅಂತಃಕರಣ ಎಲ್ಲೋಗಿ? ಒಂದ್
ನಿಮಿಷ ಅಂತ ಹೋಗಿತ್ತು ಇವತ್ತಾಗಿರ್ತಕ್ಕಂಥ ಒಂದ್ ನಿಮಿಷ ಹಾಗಾಗಿ ನಿಮ್ಗೆ ನನ್ನ ಹತ್ರ ಇದೆ. ಮಾತಾಡ್ತೀರಿ ತಾಯಂದರಿಗೆ ತೊಂದರೆ ಆಗಿದೆ. ಸತ್ತಿದ್ದಾರೆ. ನಾ ಸತ್ತದ ಕನ್ನಡದ ಭಾಷೆ ಗೊತ್ತಿಲ್ಲ ನಿನಗೆ ಕೇಳಿಲ್ಲ. ತಾಯಿ ಮರಣದ ಪ್ರಮಾಣ ನೋಡಿ, ತಾಯಿ ಮರಣ ಪ್ರಮಾಣ ಮಾಡಬೇಡಿ ದಯವಿಟ್ಟು. ನಾನ್ ಮಿಸ್ಲೀಡ್ ಮಾಡ್ಲಿಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಾ ನಿಮ್ ತಾಯಂದರಿಗೆ ಇವತ್ತು 5 ಜನ ತೀರ್ಕೊಂಡಿರೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅನುಕಂಪ ತೋರಿಸಿ ಪ್ರಯೋಜನ ಇಲ್ಲ. ಅವ್ರು ಸಾಯಬಾರ್ದಾಗಿತ್ತು, ನೋಡ್ಬೇಕಾಗಿತ್ತು. ಎಲ್ಲ ರಾಜ್ಯ ಸರ್ಕಾರಗಳ ಕರ್ತವ್ಯ, ಕೇಂದ್ರ ಸರ್ಕಾರದ ಕರ್ತವ್ಯ. ಯಾಕಂದ್ರೆ ಅವ್ರು ಕೇವಲ ಮತದಾರರಲ್ಲ, ಅವ್ರ ಮನುಷ್ಯರು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಆ ಹೃದಯವಂತಿಗೆ ನಿಮ್ಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು 4.7 ಲಕ್ಷ ಕೋಟಿಗಳಷ್ಟು ಟ್ಯಾಕ್ಸ್ ತಗೊಳ್ತಾರೆ. ನಮ್ಗೆ ಕೊಡಬೇಕಾದ್ರೆ ಪಾಲ್ ಕೊಡಬೇಕ್ರಿ. ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ ಮಾಡ್ಬೇಕ್ರಿ. ಹಾಸ್ಪಿಟಲ್ ಮೇಲ್ದರ್ಜೆಗೆ ನೀವು ಕೊಡ್ಲಿಲ್ಲ. ನಾನು ಲೂಟಿ ಹೊಡ್ಕೊಂಡೋದವ್ರು ನೀವು. ಈ ರಾಜ್ಯ ಇದರಲ್ಲಿ ಹೆಲ್ತ್ ಕೇರ್ ಇಷ್ಟು ಹೀನಾಯ್ತು. ಯು ಆರ್ ನಾಟ್ ಗಿವನ್. ಸರ್, ವೈ ಇಸ್ ಇಟ್ ಟಾಕಿಂಗ್ ಇನ್ ಬಿಟ್ವೀನ್? ಹಿ ಹಸ್ ಗಾಟ್ ನೋ ಪೇಷೆಂಟ್. ಇಟ್ ಶೋಸ್ ದಟ್ ಇಸ್ ಸೋ ಇಲಿಟರೇಟ್. ಹಾಗಾಗಿ ನೀವು ಹೇಳ್ತಾ ಇರ್ತಾರೆ ಅವ್ರು ಮಾಡಿದ್ರು ಅಂತೇಳಿ ನೀವು ಮಾಡ್ಬಿಡ್ತೀರಾ? ನೀವೇನ್ ಮಾಡಿದ್ರೆ ನಿಮ್ಮಲ್ಲಿ ಈಗ ತಪ್ಪುಗಳಾಗಿದೆಯಲ್ಲ, ಅವರು ತಪ್ಪು ಮಾಡಿದ್ರು, ಅವರನ್ನ ಸರ್ಕಾರದಿಂದ ದೂರ ಇಟ್ಟರು, ನಿಮ್ಮನ್ನ ತಂದ್ರು. ನೀವೇನ್ ಮಾಡಿದ್ರಿ ಆಗಿದ್ರೆ? ನಿಮಗೂ ಬಿಜೆಪಿಗೆ ಏನ್ ವ್ಯತ್ಯಾಸ ಆಗಿದ್ರೆ? ನೀವು ಕನ್ಸರ್ನ್ ಪಬ್ಲಿಕ್ ಪರವಾಗಿ ಮಾತಾಡ್ತಾ ಇದ್ರಿ, ನಾನು ಒಪ್ಕೊಂಡಿದ್ದೇನೆ. ನೀವೇನು ಸಲಹೆ ಸೂಚನೆಗಳು ಕೊಡ್ತಾ ಇದ್ರಿ, ಅವ್ರಿಗೆ ಇನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಖಂಡಿತವಾಗ್ಲೂ ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ನಮ್ಮ ಚಾನೆಲ್ ಮೂಲಕ ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂದ್ರೆ ವಿ ಶುಡ್ ನಾಟ್ ರನ್ ಅವೇ ಫ್ರಮ್ ದ ಪ್ರಾಬ್ಲಮ್. ರಾಜು, ಡೋಂಟ್ ಸ್ಟಾಪ್ ಮೈ ಫ್ಲೋ. ಡೋಂಟ್ ಸ್ಟಾಪ್. ಅಲ್ಲ, ಇರ್ಲಿ. ಈಗ ನಮ್ಮ ರಾಜ್ಯದಲ್ಲಿ ಹಾಸ್ಪಿಟಲ್ ಇನ್ಕ್ರೀಸ್ ಮಾಡು 4% ಅಂತ ಹೇಳಿದ್ರಲ್ಲ, ಹೆಲ್ತ್ ಕೇರ್ 4%. ಅದನ್ನ ಬೇಕಾದ್ರೆ 15% ಇರೋಣ. ನಮ್ಗೆ ಕೊಡಬೇಕಾದ ನಮ್ಮ ಪಾಲನ್ನ ಕೊಡದೇ ಇರ್ತಕ್ಕಂಥ, ನನಗೆ ಕೊಡದೇ ಇರ್ತಕ್ಕಂಥ ಪಾಲ್ ಯಾರು ತಿಂತಾ ಇರ್ತಕ್ಕಂಥ ಯಾರು? ದೊಡ್ಡದಾಗಿ ಯಾರು? ಕೇಂದ್ರ ಸರ್ಕಾರ. ಕೊಡ್ಬೇಡ್ರಿ. ಒಂದ್ ನಿಮಿಷ, ಏನ್ ಮಾಡ್ತೀರಾ ಅದು ಹೇಳ್ರಿ. ನಾವು ಈ ತಾಯಂದಿರಿಗೆ ಕೇರ್ ಮಾಡ್ತೀವಿ. ಹೂ ಆರ್ ಯು ಟು ಟಾಕ್? ನಿಮ್ಮಿಂದ ಆಗಿರೋದು ನಿಮ್ಮ ಸಿಸ್ಟಮ್. ಇನ್ನೊಂದೇಳ, ಈ ಕಂಪನಿ ಯಾವ ಕರ್ನಾಟಕದಲ್ಲಿ ಎಲ್ಲವರಿದ್ದು ಈ ಕಂಪನಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ. ಈಗ ಇದು ಲೈವ್ ಅಧಿಕಾರ ಇದೆ, ಲೈವ್ ದೃಶ್ಯ. ಭಾರತೀಯ ಜನತಾ ಪಾರ್ಟಿ ವಕ್ತಾರನಾಗಿದ್ದೀನಿ. ನಿಮ್ಮ ಸಂದರ್ಭದಲ್ಲಿ ಸುಳ್ಳು ಮಾಹಿತಿಗಳು ಕೊಡ್ತಾ ಇಲ್ಲ. ನಾವು ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದ ನಂತರ ಈಗ ದಿನೇಶ್ ಗುಂಡೂರಾವ್ ಅವರು ಯಾರೆಲ್ಲ ಎಲ್ಲೆಲ್ಲಿ ತೊಂದರೆಗಳಾಗಿದೆ ಅಲ್ಲೆಲ್ಲ ಕಡೆ ಭೇಟಿ ಕೊಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಇದು ದಿನೇಶ್ ಗುಂಡೂರಾವ್. ಅಲ್ಲಿಂದ ನೇರ 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 ಪ್ರಸಾರದಲ್ಲಿ 25 ಲಕ್ಷ ಮಿನಿಮಮ್ ಆದ್ರೂ ಕೊಡ್ಬೇಕು. ಅದಕ್ಕಿಂತ ಎಷ್ಟು ಬೇಕಿದ್ರೆ ಕೊಡಿ. 25 ಲಕ್ಷ ಆದ್ರೂ ಕೊಡ್ಬೇಕು. ಯಾಕೆ ಅಂತಂದ್ರೆ ಇತ್ತೀಚೆಗೆ ಪೊಲೀಸ್ ಅಧಿಕಾರಿ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ಯಾರದು? ಪೊಲೀಸ್ ಅಧಿಕಾರಿ ಒಬ್ರು ಪರಶುರಾಮ್ ಅಂತೇಳಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ದಲಿತ್ ಅನ್ನೋ ಕಾರಣಕ್ಕಾಗಿ ಟೀಕೆ ಮಾಡಿದ್ರು ಅಂತ ಹೇಳುವಾಗ ಓಡೋಡಿ 50 ಲಕ್ಷ ಬಿಡುಗಡೆ ಮಾಡಿದ್ರು. ಗುಡ್. ಆದ್ರೆ ಅಲ್ಲ, 50 ಲಕ್ಷ ಬಿಡುಗಡೆ ಮಾಡಿದ್ರು. ಆಮೇಲೆ ಒಂದ್ ನಿಮಿಷ ಸರ್, ಆಮೇಲೆ ಒಂದೇನಪ್ಪಾ ಅಂತಂದ್ರೆ ಅಲ್ಲಿ ಆ ಪದ ಬಳಕೆ ಇದೆಯಲ್ಲ, ಅದರ ಬಗ್ಗೆ ನಾವು ಬಹಳ ಜೋರಾಗಿ ಮಾತಾಡಿದ್ವಿ ನಾವು. ಯಾಕಂದ್ರೆ ನಾನು ಕೇಳಿದ್ದೆ ಪರಮೇಶ್ವರ್ ಅವರನ್ನ, ನೀವೇ ದಲಿತ್ ಅಂತ ಹೇಳ್ತೀರಿ, ಇನ್ನೊಬ್ಬ ದಲಿತ ಅಂತ ಹೇಳಿ ಅಷ್ಟೊಂದು ಟೀಕೆ ಮಾಡುವಾಗ 50 ಲಕ್ಷ ಕೊಟ್ಟರು ಓಕೆ, ಯಾವುದೋ ಒಂದು ಆಯ್ತು ಅನ್ನೋ ಕಾರಣಕ್ಕಾಗಿ ಇವರಿಗೆ ಯಾಕಿಲ್ಲ ಅಂತ ನಾನು ಕೇಳೋದು. ಅಂದ್ರೆ ಯಾರು ಧ್ವನಿ ಎತ್ತದೇ ಇದ್ದರೆ, ಅಥವಾ ನಿಮಗೆ ಜಾತಿ ಕಾರಣಕ್ಕಾಗಿ ನಿಮಗೆ ಓಟ್ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳುವಾಗ ಮಾತ್ರ ನೀವು ಹೋಗ್ತೀರಾ? ಇವರ ಬಗ್ಗೆ ಧ್ವನಿ ಎತ್ತಬೇಕಲ್ಲ. ಮಾತಾಡಿಸ್ತಾರೆ ನೋಡಿ, ನೇರ ಪ್ರಸಾರ ಇದು. ದಿನೇಶ್ ಗುಂಡೂರಾವ್ ಖಂಡಿತ